ನಾವು ಚಿಕ್ಕವರು ಇದ್ದಾಗಿನಿಂದಲೇ ಈ ಮಾತುಗಳನ್ನ ಕೇಳ್ತಾ ಬಂದಿದ್ದೇವೆ. ಜಾಸ್ತಿ ಹಣ ಇದ್ರೆ ಜಾಸ್ತಿ ಸಮಸ್ಯೆ ಆಗುತ್ತೆ ಅನ್ನೋದು, ಇಲ್ಲ ದುಡ್ಡಿನಿಂದ ಎಲ್ಲವನ್ನು ಖರೀದಿಸಲು ಆಗೋದಿಲ್ಲ, ಇಲ್ಲ ಶೇರ್ ಮಾರ್ಕೆಟ್ನಲ್ಲಿ ಹಣ ಹೂಡಿಕೆ ಮಾಡುವುದು ತುಂಬಾ ರಿಸ್ಕಿ ಆಗಿರುತ್ತೆ, ಅಥವಾ ತುಂಬಾ ಹಣ ಸಂಪಾದನೆ ಮಾಡಲು ತುಂಬಾ ಸಮಯದವರೆಗೆ ಕೆಲಸ ಮಾಡಬೇಕಾಗತ್ತೆ, ಆವಾಗಲೇ ನೀವು ರಿಟೈರ್ಡ್ ಆಗಬಹುದು ಅನ್ನುವಂಥ ಮಾತುಗಳು ಪ್ರತಿಯೊಬ್ಬರು ಕೇಳೇ ಇರ್ತಾರೆ. ಅದಕ್ಕೆ ತುಂಬಾ ಮನೆಗಳಲ್ಲಿ ಹಣದ ವಿಚಾರವಾಗಿ ಯಾವತ್ತೂ ಮಾತುಗಳು ನಡೆಯೋದೇ ಇಲ್ಲ. ಹಾಗಿದ್ರೆ ನಾ ಇವತ್ತು ಟೋನಿ ರಾಬಿನ್ಸ್ ಅವರು ಬರೆದ ಅಮೇಜಿಂಗ್ ಪುಸ್ತಕ ಮನಿ ಮಾಸ್ಟರ್ ದ ಗೇಮ್ ನಿಂದ ಕೆಲವೊಂದು ಇಂಪಾರ್ಟೆಂಟ್ ಲೆಸನ್ಸ್ ಗಳನ್ನ ಹೇಳ್ತೀನಿ. ಒಂದ್ ವೇಳೆ ಇವುಗಳನ್ನ ಫಾಲೋ ಮಾಡಿದ್ರೆ ನೀವು ತುಂಬಾ ಬೇಗ ಫೈನಾನ್ಷಿಯಲಿ ಫ್ರೀಡಮ್ ಅಚೀವ್ ಮಾಡಬಹುದು, ಮತ್ತೆ ರಿಟೈರ್ಡ್ ಆಗಲು ಜೀವನ ಪೂರ್ತಿ ಕೆಲಸ ಮಾಡುವ ಅವಶ್ಯಕತೆ ಇರೋದಿಲ್ಲ, ಮತ್ತೆ ಹಣದ ಬಗೆಗಿನ ನಿಮ್ಮ ದೃಷ್ಟಿಕೋನ ಪೂರ್ತಿ ಬದಲಾವಣೆ ಆಗತ್ತೆ. ಅದಕ್ಕೆ ಈ ಪೂರ್ತಿ ವಿಡಿಯೋ ಎಂಡ್ ವರೆಗೆ ನೋಡಿ. ಪಾಯಿಂಟ್ ನಂಬರ್ 1, ಮನಿ ಈಸ್ ಗುಡ್ ಸರ್ವೆಂಟ್ ಬಟ್ ಎ ಬ್ಯಾಡ್ ಮಾಸ್ಟರ್. ಅಂದ್ರೆ ಹಣ ಒಳ್ಳೆಯ ಕೆಲಸಗಾರ, ಆದರೆ ತುಂಬಾ ಕೆಟ್ಟ ಮಾಲೀಕ ಆಗಿದ್ದಾನೆ. ಒಂದ್ ವೇಳೆ ನೀವು ನಿಮ್ಮ ಹಣವನ್ನು ಕಂಟ್ರೋಲ್ ಮಾಡ್ತಾ ಇದ್ರೆ, ಅಂದ್ರೆ ನಿಮಗೆ ಗೊತ್ತಿದೆ ನಿಮ್ಮ ಹಣ ಎಲ್ಲಿ ಖರ್ಚು ಮಾಡಬೇಕು ಅಥವಾ ಯಾರಿಗೆ ತಮ್ಮ ಹಣ ಕೊಡಬೇಕು ಅನ್ನೋದು, ಆಗ ನಿಮ್ಮ ಹಣ ನಿಮ್ಗೆ ಪಾವರ್ ಕೊಡುತ್ತೆ. ಅದೇ ಇದರ ವಿರುದ್ಧ, ಅಂದ್ರೆ ಹಣ ನಿಮ್ಮನ್ನ ಕಂಟ್ರೋಲ್ ಮಾಡಲು ಪ್ರಾರಂಭ ಮಾಡಿದ್ರೆ, ಅಂದ್ರೆ ನೀವು ಇಂತಹ ವಸ್ತುಗಳ ಮೇಲೆ ಹಣ ಖರ್ಚು ಮಾಡ್ತಾ ಇದ್ರೆ ಅದರ ಅವಶ್ಯಕತೆಯೂ ನಿಮಗೆ ಇರೋದಿಲ್ಲ. ದೊಡ್ಡ ಮನೆ ಖರೀದಿ ಮಾಡೋದು, ದೊಡ್ಡ ಕಾರ್ ಖರೀದಿ ಮಾಡೋದು, ಐಫೋನ್ ಖರೀದಿ ಮಾಡೋದು, ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡೋದು, ಇದೆಲ್ಲವೂ ಒಳ್ಳೆಯ ಸಂಕೇತ ಆಗಿರೋದಿಲ್ಲ. ಏಕೆಂದ್ರೆ ಹಣ ನಿಮ್ಗೆ ಕಂಟ್ರೋಲ್ ಮಾಡಲು ಪ್ರಾರಂಭ ಮಾಡಿದೆ ಎಂದರ್ಥ. ಅದಕ್ಕೆ ಆಥರ್ ಹೇಳ್ತಾರೆ, ನಾವು ಹಣದ ಬಗ್ಗೆ ಮಾತಾಡಲು ಭಯ ಪಡುತ್ತೇವೆ. ನಾವು ನಮ್ಮ ಡಿನ್ನರ್ ಟೇಬಲ್ ಮೇಲೆ ಅಥವಾ ಪಬ್ಲಿಕ್ ಪ್ಲೇಸ್ ನಲ್ಲಿ ಹಣದ ಬಗ್ಗೆ ಮಾತಾಡಲು ಇಷ್ಟಪಡೋದಿಲ್ಲ, ಏಕೆಂದ್ರೆ ನಾವು ಅಷ್ಟೊಂದು ಕಂಫರ್ಟೇಬಲ್ ಆಗಿಲ್ಲ ಹಣದ ಬಗ್ಗೆ ಮಾತಾಡಲು. ಮತ್ತೆ ಇದೇ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ವಿಷಯ ಆಗಿದೆ, ನೀವು ಹಣವನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅನ್ನೋದು. ಏಕೆಂದ್ರೆ ಹಣವನ್ನು ನೀವು ಯೂಸ್ ಮಾಡ್ತೀರಾ, ಇಲ್ಲ ಹಣ ನಿಮಗೆ ಯೂಸ್ ಮಾಡಿಕೊಳ್ಳುತ್ತೆ, ಅಥವಾ ಹಣವನ್ನು ನೀವು ಮಾಸ್ಟರ್ ಮಾಡಬಹುದು, ಇಲ್ಲ ಹಣನೇ ನಿಮ್ಮನ್ನ ಮಾಸ್ಟರ್ ಮಾಡಬಹುದು. ಅದಕ್ಕೆ ಆಥರ್ ಹೇಳ್ತಾರೆ, ನಾವು ಹಣದ ಈ ಗೇಮ್ ಅನ್ನ ಅರ್ಥ ಮಾಡಿಕೊಳ್ಳಬೇಕು ಮತ್ತೆ ಇದರಲ್ಲಿ ಮಾಸ್ಟರ್ ಆಗ್ಬೇಕು, ಆವಾಗಲೇ ನಾವು ಸರಿಯಾಗಿ ಹಣವನ್ನು ಉಪಯೋಗ ಮಾಡಿಕೊಳ್ಳಬಹುದು. ಪಾಯಿಂಟ್ ನಂಬರ್ 2, ನೋ ದ ರೂಲ್ಸ್ ಬಿಫೋರ್ ಯು ಗೆಟ್ ಇನ್ ದ ಗೇಮ್. ನಾ ಮೊದಲೇ ಹೇಳಿರುವ ಹಾಗೆ ಆಥರ್ ಹಣದ ಎಕ್ಸಾಂಪಲ್ ಅನ್ನ ಗೇಮ್ ನ ಮೂಲಕ ಹೇಳ್ತಾರೆ. ಅಂದ್ರೆ ಈ ಗೇಮ್ ಆಡಲು ಇದರ ರೂಲ್ಸ್ ಬಗ್ಗೆ ನೀವು ಮಾಹಿತಿಯನ್ನ ಹೊಂದಿರಬೇಕು, ಅಂದ್ರೆ ಹಣ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು. ಅದಕ್ಕೆ ಆಥರ್ ಹೇಳ್ತಾರೆ, ನಾವು ಕನ್ಸ್ಯೂಮರ್ ಅಲ್ಲ, ಬದಲಾಗಿ ಓನರ್ ಆಗ್ಬೇಕು. ನಾವು ಕೇವಲ ಐಫೋನ್ ಖರೀದಿ ಮಾಡಬಾರ್ದು, ಜೊತೆಗೆ ಆಪಲ್ ಕಂಪನಿಯನ್ನ ಖರೀದಿ ಮಾಡುವ ಮಹತ್ವಾಕಾಂಕ್ಷೆಯನ್ನು ಹೊಂದಿರಬೇಕು. ಅಂದ್ರೆ ಆಥರ್ ಹೇಳ್ತಾರೆ, ಒಂದ್ ವೇಳೆ ನೀವು ಹಣದ ಬಗ್ಗೆ ನಾಲೆಜ್ ಅನ್ನ ಹೊಂದಲಿಲ್ಲ ಅಂದ್ರೆ, ಅಥವಾ ಹಣವನ್ನು ಎಲ್ಲಿ ಯಾವಾಗ ಮತ್ತೆ ಹೇಗೆ ಹೂಡಿಕೆ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದ್ರೆ, ನೀವು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ ಎಂದರ್ಥ. ಏಕೆಂದ್ರೆ ನಾವೆಲ್ಲ ನಮ್ಮ ಪೂರ್ತಿ ಜೀವನವನ್ನು ಹಣ ಸಂಪಾದನೆ ಮಾಡಲು ಅಥವಾ ಹಣ ಖರ್ಚು ಮಾಡಲು ವ್ಯರ್ಥ ಮಾಡುತ್ತೇವೆ, ಆದ್ರೆ ಇನ್ವೆಸ್ಟ್ಮೆಂಟ್ ಮಾಡುವ ನಾಲೆಜ್ ತಗೊಳ್ಳೋದಿಲ್ಲ. ಅದಕ್ಕೆ ಆಥರ್ ಹೇಳ್ತಾರೆ, ನಾವು ಇನ್ವೆಸ್ಟ್ಮೆಂಟ್ ಮಾಡುವ ಮುಂಚೆ ಗಮನ ಹರಿಸಬಾರದು, ಗಾಸಿಪ್ಗಳ ಮೇಲೆ, ಸುಳ್ಳು ಮಾಹಿತಿಗಳ ಮೇಲೆ ಗಮನ ಕೊಡಬಾರದು. ಉದಾಹರಣೆಗೆ, ಕೆಲವೊಬ್ಬರು ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡ್ತಾ ಇದ್ರೆ ನೀವು ಕೂಡ ಅಲ್ಲೇ ಹೂಡಿಕೆ ಮಾಡಬಾರದು, ಬದಲಾಗಿ ನೀವೇ ಮಾರ್ಕೆಟ್ ರಿಸರ್ಚ್ ಮಾಡಿ ಗೋಲ್ಡ್, ರಿಯಲ್ ಎಸ್ಟೇಟ್, ಪ್ರಾಪರ್ಟೀಸ್, ಬಾಂಡ್ಸ್, ಇನ್ನೂ 10 ಹಲವು ಕಡೆ ಸ್ವಲ್ಪ ಸ್ವಲ್ಪ ಹಣ ಹೂಡಿಕೆ ಮಾಡಿ ಅಥವಾ ಉಳಿತಾಯ ಮಾಡಿ. ಇದರಿಂದ ನಿಮ್ಮ ಬಳಿ ಒಂದು ಒಳ್ಳೆಯ ವೆಲ್ತ್ ನಿರ್ಮಾಣ ಆಗುತ್ತೆ. ಪಾಯಿಂಟ್ ನಂಬರ್ 3, ವಾಟ್ ಈಸ್ ದ ಪ್ರೈಸ್ ಆಫ್ ಯುವರ್ ಡ್ರೀಮ್ಸ್. ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಆಥರ್ ಹೇಳ್ತಾರೆ, ನಾವು ಒಂದು ನಂಬರ್ ಡಿಸೈಡ್ ಮಾಡಬೇಕು, ನಮಗೆ ಎಷ್ಟು ಹಣ ಬೇಕು ಫೈನಾನ್ಷಿಯಲಿ ಫ್ರೀ ಆಗಲು, ಮತ್ತೆ ಇದೊಂದು ರಿಯಲಿಸ್ಟಿಕ್ ನಂಬರ್ ಆಗಿರಬೇಕು. ಅದೇ ತರ ನೀವು ಯಾರಿಗಾದ್ರೂ ಕೇಳಿದ್ರೆ ಫೈನಾನ್ಷಿಯಲಿ ಫ್ರೀ ಆಗಲು ನಿಮಗೆ ಎಷ್ಟು ಹಣ ಬೇಕು ಅಂತ ಪ್ರಶ್ನೆ ಕೇಳಿದಾಗ ಅವರ ಉತ್ತರ ಇರುತ್ತೆ 5 ಕೋಟಿ 10 ಕೋಟಿ. ಆದ್ರೆ ಇಷ್ಟೇ ಅಮೌಂಟ್ ಸಾಕಾಗುತ್ತಾ ಅಥವಾ ಇಲ್ಲ? ಉದಾಹರಣೆಗೆ, ನಿಮ್ಮ ಕುಟುಂಬದ ತಿಂಗಳ ಖರ್ಚು 30,000 ರೂಪಾಯಿ ಇದೆ ಅನ್ಕೊಳ್ಳೋಣ, ವರ್ಷದ ಖರ್ಚು ಆಯಿತು 3,60,000 ರೂಪಾಯಿ. ಅದೇ ನೀವು ಒಂದು ಇಂತಹ ಸಿಸ್ಟಮ್ ನಿರ್ಮಾಣ ಮಾಡಿದ್ರೆ ಅಲ್ಲಿ ನಿಮಗೆ ಪ್ರತಿ ವರ್ಷ 3,60,000 ರೂಪಾಯಿ ಪ್ಯಾಸಿವ್ ಇನ್ಕಮ್ ಸಿಗ್ತಾ ಇದ್ರೆ ನೀವು ಒಬ್ಬ ಫೈನಾನ್ಷಿಯಲಿ ಫ್ರೀ ವ್ಯಕ್ತಿ ಆಗಿದ್ದೀರಾ ಎಂದರ್ಥ. ಮತ್ತೆ ನಿಮ್ಮ ಜಾಬ್ ನಿಮಗೆ ಅದನ್ನ ಮಾಡಲು ಸ್ವಲ್ಪವೂ ಇಷ್ಟನೇ ಇಲ್ಲ, ಅದನ್ನ ಬಿಟ್ಟು ನೀವು ಒಂದು ಇಂತಹ ಕೆಲಸ ಮಾಡಬಹುದು ನಿಮಗೆ ನಿಜವಾಗ್ಲೂ ಇಷ್ಟ ಆಗಿರೋದು. ಆಗ ನಿಮಗೆ ಫೈನಾನ್ಷಿಯಲಿ ಫ್ರೀ ಆಗಲು 5 ಕೋಟಿ 10 ಕೋಟಿ ರೂಪಾಯಿಯ ಅವಶ್ಯಕತೆ ಇರೋದಿಲ್ಲ. ಏಕೆಂದ್ರೆ ನಾವು ಮೊದಲಿನಿಂದಲೇ ಇಂತಹ ಫಿಗರ್ ಗಳನ್ನ ಮೈಂಡ್ ಒಳಗೆ ಇಟ್ಟುಕೊಂಡ್ರೆ ಅದನ್ನ ಅಚೀವ್ ಮಾಡಲು ನಮಗೆ ತುಂಬಾ ಕಷ್ಟ ಅನಿಸುತ್ತೆ. ಮತ್ತೆ ಆ ನಂಬರ್ ಅನ್ನ ನೋಡಿದ ತಕ್ಷಣ ನಿಮಗೆ ಭಯ ಆಗಲು ಪ್ರಾರಂಭ ಆಗುತ್ತೆ. ಮತ್ತೆ ಮರಳಿ ನಾವು ನಮ್ಮ ಅದೇ ಕಂಫರ್ಟ್ ಝೋನ್ ನಲ್ಲಿ ಹೋಗುತ್ತೇವೆ, ಮತ್ತೆ ಯೋಚನೆ ಮಾಡಲು ಪ್ರಾರಂಭ ಮಾಡುತ್ತೇವೆ ಫೈನಾನ್ಷಿಯಲಿ ಫ್ರೀಡಮ್ ಅಚೀವ್ ಮಾಡಲು ನಮ್ಮಿಂದ ಆಗೋದಿಲ್ಲ ಎಂದು. ಅದಕ್ಕೆ ನಾವು ಒಂದು ಫಿಕ್ಸ್ ಅಮೌಂಟ್ ತಮ್ಮ ಮೈಂಡ್ ನಲ್ಲಿ ಇಟ್ಟುಕೊಳ್ಳಬೇಕು, ಅದು ಅಚೀವೇಬಲ್ ಆಗಿರಬೇಕು, ಮತ್ತೆ ಅದನ್ನ ಪಡೆಯಲು ನಾವು ನಾಲೆಜ್ ತಗೊಳ್ಳಲು ಪ್ರಾರಂಭ ಮಾಡಬೇಕು. ಪಾಯಿಂಟ್ ನಂಬರ್ 4, ಅಬ್ಸಲ್ಯೂಟ್ ಫ್ರೀಡಮ್. ಈ ಪುಸ್ತಕದಲ್ಲಿ ಟೋನಿ ರಾಬಿನ್ಸ್ ನಮಗೆ ಅಬ್ಸಲ್ಯೂಟ್ ಫ್ರೀಡಮ್ ಅನ್ನ ಒಂದು ಅಲ್ಟಿಮೇಟ್ ಗೋಲ್ ಎಂದು ಹೇಳಿದ್ದಾರೆ. ಅದನ್ನ ನೀವು ಒಂದು ದೊಡ್ಡ ಮೌಂಟೇನ್ ನ
ದೊಡ್ಡ ಭಾಗ ಎಂದು ತಿಳಿದುಕೊಳ್ಳಬಹುದು. ಮತ್ತೆ ಇದನ್ನ ತಲುಪಲು ನೀವು ನಿಮ್ಮ ಗುರಿಯನ್ನ ಸಣ್ಣ ಗೋಲ್ಸ್ ನಲ್ಲಿ ಡಿವೈಡ್ ಮಾಡಬೇಕು. ಒಂದು, ಫೈನಾನ್ಷಿಯಲ್ ಸೆಕ್ಯೂರಿಟಿ, ಅಂದ್ರೆ ನಿಮ್ಮ ಇನ್ಕಮ್ ಅಷ್ಟು ಇರಬೇಕು, ಅದರಿಂದ ನಿಮ್ಮ ಬೇಸಿಕ್ ನೀಡ್ಸ್, ಆಹಾರ ಸಾಮಗ್ರಿಗಳ ಖರ್ಚು, ಎಲೆಕ್ಟ್ರಿಸಿಟಿ ಬಿಲ್, ರೆಂಟ್ ಇತ್ಯಾದಿ ಖರ್ಚುಗಳು ಪೂರ್ತಿ ಆದರೆ ನೀವು ಫೈನಾನ್ಷಿಯಲಿ ಸೆಕ್ಯೂರ್ ಆಗಿದ್ದೀರಾ ಎಂದರ್ಥ. ಮತ್ತೆ ನಿಮ್ಮ ಇನ್ಕಮ್ ಅಷ್ಟು ಆಗ್ತಾ ಇದೆ, ಇದರಿಂದ ನಿಮ್ಮ ಬೇಸಿಕ್ ಖರ್ಚು ಪೂರ್ತಿ ಆಗ್ತಾ ಇವೆ. ನಂಬರ್ 2, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್. ಇದರ ಕನಸು ಪ್ರತಿಯೊಬ್ಬರು ಕಾಣ್ತಾರೆ. ಅಂದ್ರೆ ನಿಮ್ಮ ಪ್ಯಾಸಿವ್ ಇನ್ಕಮ್ ಅಷ್ಟು ಆಗಿದೆ, ಇದರಿಂದ ನಿಮ್ಮ ಎಲ್ಲಾ ಖರ್ಚುಗಳು ಪೂರ್ತಿ ಆಗಲು ಪ್ರಾರಂಭ ಆಗಿವೆ. ಈಗ ನಿಮಗೆ ಕೆಲಸ ಮಾಡುವ ಅವಶ್ಯಕತೆನೇ ಇರೋದಿಲ್ಲ, ಏಕೆಂದ್ರೆ ಹಣ ನಿಮಗಾಗಿ ಕೆಲಸ ಮಾಡ್ತಾ ಇದೆ. ಆದರೂ ನಿಮಗೆ ಕೆಲಸ ಮಾಡುವ ಆಸಕ್ತಿ ಇದ್ರೆ ನೀವು ಇಂತಹ ಕೆಲಸ ಮಾಡಬೇಕು. ಅದನ್ನ ಮಾಡ್ತಾ ಮಾಡ್ತಾ ನೀವು ಎಂಜಾಯ್ ಮಾಡಬಹುದು. ಕೇವಲ ಹಣಕ್ಕಾಗಿ ಕೆಲಸ ಮಾಡುವ ಅವಶ್ಯಕತೆ ಇರೋದಿಲ್ಲ, ಮತ್ತೆ ನಿಮ್ಮ ಮೇಲೆ ಯಾರು ಬಾಸ್ ಕೂಡ ಇರೋದಿಲ್ಲ. ಆಗ ನೀವೇ ಒಬ್ಬ ಬಾಸ್ ಆಗಿರ್ತೀರಾ. ಈಗ ನಿಮ್ಮ ಬಳಿ ಜಾಸ್ತಿ ಫ್ರೀ ಟೈಮ್ ಇರುತ್ತೆ. ಮತ್ತೆ ಕೊನೆಗೆ ಬರುತ್ತೆ ಅಬ್ಸಲ್ಯೂಟ್ ಫೈನಾನ್ಷಿಯಲ್ ಫ್ರೀಡಮ್. ಇದರಲ್ಲಿ ನಿಮ್ಮ ಹತ್ತಿರ ಅಷ್ಟು ಅಮೌಂಟ್ ಇರುತ್ತೆ, ಇದರಿಂದ ನಿಮ್ಮ ತಿಂಗಳ ಖರ್ಚು ಆರಾಮಾಗಿ ಹೋಗ್ತಾ ಇವೆ. ಜೊತೆಗೆ ನೀವು ಒಂದು ಲಕ್ಸರಿ ಲೈಫ್ ಅಫೋರ್ಡ್ ಮಾಡಬಹುದು. ಮತ್ತೆ ಹೇಗೆ ನೀವು ಈ ಬೆಟ್ಟವನ್ನು ಹತ್ತಾ ಹೋಗ್ತೀರಾ ಹಾಗೆ ನೀವು ಗೆಲ್ತಾ ಹೋಗ್ತೀರಾ. ಮತ್ತೆ ಇದನ್ನ ಅಚೀವ್ ಮಾಡಲು ನೀವು ನಾಲೆಜ್ ತಗೊಳ್ಳಲು ಪ್ರಾರಂಭ ಮಾಡಬೇಕು, ವಿಷಯಗಳನ್ನ ಕಲಿಬೇಕಾಗತ್ತೆ, ಮತ್ತೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾಹಿತಿ ಪಡಿಬೇಕಾಗತ್ತೆ. ಆವಾಗಲೇ ನೀವು ಈ ಗೇಮ್ ಅನ್ನ ಗೆಲ್ಲಬಹುದು. ಪಾಯಿಂಟ್ ನಂಬರ್ 5, ಮೇಕ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿಸಿಷನ್ ಆಫ್ ಯುವರ್ ಲೈಫ್. ಇದರ ಅರ್ಥ ನೀವು ನಿಮ್ಮ ಹಣ ಎಲ್ಲಿ ಇಡ್ತೀರಾ. ಕೆಲವೊಬ್ಬರು ತಮ್ಮ ಹಣ ತಮ್ಮ ಮನೆ ಒಳಗೆ ಇಡ್ತಾರೆ, ಕೆಲವೊಬ್ಬರು ಬ್ಯಾಂಕ್ನಲ್ಲಿ FD ರೂಪದಲ್ಲಿ ಇಡ್ತಾರೆ, ಇನ್ನು ಕೆಲವೊಬ್ಬರು ಗೋಲ್ಡ್, ರಿಯಲ್ ಎಸ್ಟೇಟ್ ನಲ್ಲಿ ಹೂಡಿಕೆ ಮಾಡ್ತಾರೆ, ಇನ್ನು ಕೆಲವೊಬ್ರು ಸ್ಟಾಕ್ ಮಾರ್ಕೆಟ್, ಶೇರ್, ಬಾಂಡ್ಸ್ ರೂಪದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬ್ಯಾಂಕ್ಸ್ ಕೇವಲ 3-4% ಅಷ್ಟೇ ರಿಟರ್ನ್ ಕೊಡುತ್ತೆ. ಅದೇ ಭಾರತದ ಬೆಲೆ ಏರಿಕೆ ಪ್ರಮಾಣ 6-7% ನಲ್ಲಿದೆ. ಆದರೆ ನಿಮ್ಮ ಹಣ ಗ್ರೋತ್ ಆಗ್ತಾನೆ ಇಲ್ಲ. ಮತ್ತೆ ಹಣ ಬ್ಯಾಂಕ್ ನಲ್ಲಿ ಇಡೋದ್ರಿಂದ ನೀವು ಶ್ರೀಮಂತವೂ ಆಗೋದಿಲ್ಲ. ಇನ್ನು ಜಾಸ್ತಿ ವಯಸ್ಸಿನ ಕೆಲವೊಂದಷ್ಟು ಜನ ತಮ್ಮ ಹಣವನ್ನು ಬ್ಯಾಂಕಿನಲ್ಲಿಯೇ ಇರಲು ಇಷ್ಟಪಡ್ತಾರೆ, ಏಕೆಂದ್ರೆ ಅವರಿಗೆ ಹಣದ ಸೇಫ್ಟಿ ಮುಖ್ಯ ಇರುತ್ತೆ. ಮತ್ತೆ ರಿಟೈರ್ಮೆಂಟ್ ನಂತರ ಅವರ ಹಣ ಅವರಿಗೆ ಸಿಗ್ತಾ ಇರಬೇಕು. ಅಂಥವರಿಗೆ ಬ್ಯಾಂಕ್ ಒಳ್ಳೆಯ ಆಪ್ಷನ್ ಆಗಿರುತ್ತೆ. ಒಂದ್ ವೇಳೆ ನಿಮ್ಮ ವಯಸ್ಸು ಕಡಿಮೆ ಆಗಿದ್ರೆ ನೀವು ಸ್ವಲ್ಪ ಹಣ ಇನ್ವೆಸ್ಟ್ಮೆಂಟ್ ಮಾಡಲು ಪ್ರಾರಂಭ ಮಾಡಬಹುದು, ಏಕೆಂದ್ರೆ ನಿಮ್ಮ ಮೇಲೆ ನಿಮ್ಮ ಮಕ್ಕಳ ಜವಾಬ್ದಾರಿ ಅಥವಾ ರಿಟೈರ್ಮೆಂಟ್ ಚಿಂತೆ ಇರೋದಿಲ್ಲ. ಅದಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮೇಲೆ ಗಮನ ಹರಿಸಬೇಕು. ಇದರಿಂದ ನಿಮ್ಮ ಹಣ ಸರಿಯಾಗಿ ಕಂಪೌಂಡ್ ಆಗ್ತಾ ಇರಬೇಕು. ಅದಕ್ಕಾಗಿ ವಿಷಯಗಳನ್ನ ಕಲಿಯಲು ಪ್ರಾರಂಭ ಮಾಡಿ. ನೋಡಿ, ನನ್ನ ಅನುಭವದ ಮೂಲಕ ಹೇಳ್ತಾ ಇದ್ದೇನೆ. ತುಂಬಾ ಹಣ ಸಂಪಾದನೆ ಮಾಡಲು ಸ್ಕಿಲ್ಸ್ ಕಲಿಬೇಕು. ಇಲ್ಲ, ನೀವು ಹಣ ಹೇಗೆ ಕೆಲಸ ಮಾಡುತ್ತೆ ಅನ್ನುವ ನಾಲೆಜ್ ತಗೊಳ್ಳಬೇಕು. ಆವಾಗಲೇ ನೀವು ಈ ಮನಿ ಗೇಮ್ ಅನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಆಗೋದು. ಹಾಗಿದ್ರೆ ಇದಾಗಿತ್ತು ಅಮೇಜಿಂಗ್ ಪುಸ್ತಕ ಆದ ಮನಿ ಮಾಸ್ಟರ್ ದ ಗೇಮ್ ನ ಕೆಲವೊಂದು ಇಂಪಾರ್ಟೆಂಟ್ ಲೆಸನ್ಸ್. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ನ ಫಾಲೋ ಮಾಡಿ. ಬೈ ಬೈ.